ಅಪಾಸ್ಯ ಮಾಡಿದ್ರು ನೀವೆಲ್ಲ. ಹೀಗಾಗಿ ಆ ರಾಮರಾಜ್ಯ ಇಟ್ಕೊಂಡ್ರು. ರಾಮರಾಜ್ಯದಲ್ಲಿ ಇವತ್ತು ಅವ್ರು ಬಂದರು, ಆಳ್ತಾ ಇದ್ದಾರೆ. ಅವ್ರನ್ನ ಇಳಿಸೋದು ಭಾಳ ಕಷ್ಟ ಅದ. ಅದರಲ್ಲೂ ಇವತ್ತು ಬಲಾಢ್ಯವಾಗಿ RSS ಅಂತ ಸಂಘಟನೆ ಬೆಳೆದಂಥ ನೀವು ಸಂಘಟನೆ ಮಾಡಿಲ್ಲ, ಒಳ್ಳೆ ಪ್ರಾಮಾಣಿಕರು ಅಂತೇಳಿ ಹೇಳ್ಕೊಳ್ತೀರಿ, ಇದ್ದೀರಿ ನಿಮ್ಮಲ್ಲಿ ಇಲ್ಲಂತೂ ಅಲ್ಲ. ಆದರೆ ಜನಕ್ಕೆ ಹೋಗಿ ಮುಟ್ಟುವಲ್ಲಿ ಎಲ್ಲಿ ಅಪಯಶಸ್ಸು ಆದ್ರಿ? ಕಮ್ಯುನಿಸ್ಟ್ರೆಲ್ಲ ಒಂದು ಏನು ದೊಡ್ಡ ದೋಷಪ್ಪ ಅಂತಂದ್ರೆ ಮೊದಲದ್ದು ಹಿಂಸಾವಾದ. ಒಪ್ಪದೇ ಹೋದರೆ ಕೊನೆಗೆ ಬಂದು ಹಿಡಿದಾದರೂ ಬಡಿಗೆ ಹಿಡಿದಾದರೂ ಒಪ್ಪಿಸ್ಬೇಕು ಅನ್ನುವಂಥ ಸಿದ್ಧಾಂತ. ಹಾಗಂತ RSS ಉಗ್ರವಾದ ಇಲ್ಲ ಅಂತಲ್ಲ, ಅದು ಇಲ್ಲ, ಇದೆ ಅಲ್ಲೂ ಲಾಟಿನ ಸಾಕ್ಷಿ ಅದಕ್ಕೆ, ಲಾಟಿ ತಿರುಕುದು ಹೋಗುವಂಥದ್ದು. ಆದರೂ ಅವರು ಕೆಲವಲ್ಲಿ ಯಶಸ್ವಿ ಆದರು. ಅಂದ್ರೆ ಭಾರತದ ಸಂಸ್ಕೃತಿಯನ್ನು ಹಿಡ್ಕೊಂಡು ತಮಗೆ ಬೇಕಾದಂಥ ವಿಚಾರ ಹೇಳ್ತಾ ಹೋದರು. ಆದರೆ ನೀವು ಅದನ್ನು ಮಾಡಲೇ ಇಲ್ಲ. ನೀವು ಕೊನೆಗೂ ಪರಿಕೇರಾಗಿ ಉಳಿದ್ರಿ. ಭಾರತದಲ್ಲೇ ಜನ ಮಾನಸಿಕ ಗೆಲ್ಲುವಲ್ಲಿ ಸೋತ್ರಿ. ವೆಸ್ಟ್ ಬೆಂಗಾಲದಲ್ಲಿ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಮಮತಾ ಬ್ಯಾನರ್ಜಿ ಅಧಿಕಾರ ನಿಮ್ಮಿಂದ ಕಸ್ಕೊಳ್ಳುವಂಥ ಮಟ್ಟಿಗೆ ಬೆಳೆದಲ್ಲಪ್ಪ ಅಂತಂದ್ರೆ ಯಾವ ರೀತಿಯಾದ ನೀವು ಅಲ್ಲಿ ಆಡಳಿತ ಮಾಡಿರಬೇಕು, ಎಂಥ ದುರಾಡಳಿತ ಆಗಿರಬೇಕು, ನಿಮ್ಮದು ಜನಸಾಮಾನ್ಯರ ವಿರೋಧಿ ಹೆಂಗಾಗಿರಬೇಕು. ಅಲ್ಲೂ ಆರೋಪಗಳು ಸಾಕಷ್ಟು ಇದ್ದಾವೆ ಕಮ್ಯುನಿಸ್ಟ್ ಮೇಲೆ. ಇಲ್ಲ ಕೆಲವೊಬ್ಬರು ಮಂದಿ ನಿಮ್ಮಲ್ಲಿ ಶ್ರೀಮಂತರಾದ್ರಿ, ನಿಮ್ಮ ಕೈ ಅಧಿಕಾರಿಗಳು ಹೊಂಟ್ರಿ, ನಿಮ್ಮ ಸಂಬಂಧಿಕರನ್ನ ನೀವು ಮುಂದುವರ್ಸ್ಕೊಂಡು ಹೊಂಟ್ರಿ ಅನ್ನುವಂಥ ಆರೋಪಗಳಿದ್ದಾವೆ. ಹೀಗಾಗಿ ಬೆಳೀಲಿಲ್ಲ ಅನ್ನೋದು. ಇನ್ನು ಕೆಲವೊಂದಿಷ್ಟು ಆರೋಪ ಏನಿದ್ದಾವಪ್ಪ ಕಮ್ಯುನಿಸ್ಟ್ ಮೇಲೆ ಅಂದರೆ ಅವ್ರು 4 ಕೋಣೆಯಲ್ಲಿ ಕೂತ್ಕೊಂಡು ಮಾತಾಡೋರು ಅಷ್ಟೇ, ಹೊರಗೆ ಬರೋರಲ್ಲ, ಜನರ ಸಮಸ್ಯೆ ಜೊತೆ ಬೆರೆಯವರಲ್ಲ. ಗಾಂಧೀಜಿಯವರು ಇಟ್ಟಂಥ ಹೆಜ್ಜೆ ನೀವು ಇಡಲೇ ಇಲ್ಲ. ಕೊನೆಗೂ ಅಹಿಂಸಾತ್ಮಕವಾಗಿ ಗಾಂಧೀಜಿಯವ್ರನ್ನ ತೆಗೆದುಕೊಂಡ ನೀವೇನಾದರೂ ಇವತ್ತು ಓಪನ್ ಮಾರ್ಕೆಟ್ ಬದಲಾಗಿ ರೈತಿಗೆ ಮಾರ್ಕೆಟ್ ಕೊಡುವಂಥ ಪ್ರಯತ್ನ ಮಾಡಿದ್ರಿ. ನೀವು ಪ್ರಯತ್ನ ಮಾಡೋದು ನೀವಾಗಿ ಆಫೀಸ್ ತೆಗೆದಂತಲ್ಲ, ಎಲ್ಲೋ ಆಫೀಸ್ ಕೂತ್ಕೊಂಡು ಆ ಪ್ರತಿ ಹಳ್ಳಿಗೂ ನೀವು ಒಂದು ರೀತಿಯಿಂದ ಅವ್ರು ಬೆಳೆಗೆ ಮಾರ್ಕೆಟ್ ಸಿಗುವಂಥದ್ದು ಮಾಡ್ಕೊಂಡು ಬಂದಿದ್ದೀರಿ. ಅಂದರೆ ಇವತ್ತು ನೀವು ವೆಸ್ಟ್ ಬೆಂಗಾಲದಲ್ಲಿ ನಿಶ್ಚಿತವಾಗಿಯೂ ಅಧಿಕಾರಿಗಳು ಇರಲಿಲ್ಲ. ಗಾಂಧೀಜಿಯವ್ರ ನೆಲಗಟ್ಟಿನಲ್ಲಿ ನೀವು ಏನಾದರೂ ಮುಂದುವರೆದಿದ್ರಿ. ಇವತ್ತು ನೋಡಿರಿ ನಿಮ್ಮ ಕಮ್ಯುನಿಸ್ಟ್ ದೇಶ ಚೈನಾ ಸಿದ್ಧಾಂತ ಕಮ್ಯುನಿಸಮ್ ಅದಲ್ಲಿ. ಆದರೆ ಎಲ್ಲರಿಗೂ ಉದ್ಯೋಗ ಸಿಗೋಂಗೆ ಮಾಡಿದರು. ಅಲ್ಲಿ ಅಗ್ರಿಕಲ್ಚರ್ ಎಲ್ಲರೂ ಸಿಗೋಂಗೆ ಮಾಡಿಬಿಟ್ರು. ಅವರು ಉದ್ಯೋಗ ಪ್ರತಿಯೊಬ್ಬರಿಗೂ ಸಿಗೋಂಗೆ ಮಾಡಿದರು. ಪ್ರತಿಯೊಬ್ಬರು ಚೆನ್ನಾಗಿ ಬದುಕುವಂಥ ವ್ಯವಸ್ಥೆ ಮಾಡ್ಕೊಂಡ್ರು. ಇವತ್ತು